ಪುರಾಣ ಪ್ರಸಿದ್ಧ ಮಂಜೇಶ್ವರದ ಶ್ರೀ ಮದನಂತೇಶ್ವರ ದೇವಸ್ಥಾನದಲ್ಲಿ ಷಷ್ಠಿ ಮಹೋತ್ಸವ ಆರಂಭಗೊಂಡಿದೆ. ಮಂಗಳವಾರ ನಡೆಯಲಿರುವ ಬ್ರಹ್ಮ ರಥೋತ್ಸವಕ್ಕೆ ಹಾಗೂ ಇತರ ಧಾರ್ಮಿಕ ವಿಧಿಗಳಿಗೆ ಬರದ ಸಿದ್ಧತೆ ನಡೆಯುತ್ತಿದೆ. ಡಿಸೆಂಬರ್ 14ರಂದು ಮಧ್ಯಾಹ್ನ ಧ್ವಜಾರೋಹಣಗೊಂಡಿದ್ದು, 15ರಂದು ಮರದ ಲಾಲ್ಕಿ ಚಂದ್ರಮಂಡಲ ರಥೋತ್ಸವ, 16ರಂದು ಗರುಡ ಮಂಟಪ ಚಂದ್ರಮಂಡಲ, 17ರಂದು ಬೆಳ್ಳಿ ಲಾಲ್ಕಿ ಅಡ್ಡಪಲ್ಲಕ್ಕಿ ರಥೋತ್ಸವ, 18ರಂದು ಧರ್ಮ ಕಾರ್ಯಗಳು ನಡೆದ ಬಳಿಕ ಸಂಜೆ 5 ಗಂಟೆಗೆ ಶ್ರೀ ದೇವರ ಬ್ರಹ್ಮರಥೋತ್ಸವ ನಡೆಯಲಿದೆ. ಈ ಬಗ್ಗೆ ಅಧ್ಯಕ್ಷರಾದ ಟಿ ಗಣಪತಿ ಪೈ ಅಬ್ಬಕ್ಕ ಟಿವಿಯೊಂದಿಗೆ ಮಾತನಾಡಿ, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕರೆ ನೀಡಿದರು. ಉಪಾಧ್ಯಕ್ಷರಾದ ನಿತಿನ್ ಚಂದ್ರ ಪೈ, ಕೋಶಾಧಿಕಾರಿ ಜಿ ಪ್ರಶಾಂತ್ ಪೈ, ಪ್ರಶಾಂತ್ ಹೆಗಡೆ, ರಾಜೇಶ್ ಪೈ, ರಾಹುಲ್ ಕಾಮತ್ ಮುಂತಾದವರು ಈ ವೇಳೆ ಹಾಜರಿದ್ದರು. ವೀಕ್ಷಕರಿಗೆ ನಮಸ್ಕಾರ. ನಮ್ಮ ಮಂಜೇಶ್ವರ ಅನಂತೇಶ್ವರ ದೇವಸ್ಥಾನದ ಷಷ್ಠಿ ಮಹೋತ್ಸವ ಇದು ಈಗಾಗಲೇ ಕಾರ್ಯಕ್ರಮ ಪ್ರಾರಂಭವಾಗಿದೆ. 14ನೇ ತಾರೀಕಿನಂದು ಧ್ವಜಾರೋಹಣ ಕಾರ್ಯಕ್ರಮ ನಡೆದಿದೆ ಹಾಗೂ ನಿನ್ನೆ ದಿವಸ ಕೂಡ ಕಾರ್ಯಕ್ರಮ ಆಗಿದೆ. 17ನೇ ತಾರೀಕು ಇನ್ನು ಬರುವ 2-3 ದಿವಸದಲ್ಲಿ ದೊಡ್ಡ ಕಾರ್ಯಕ್ರಮ ನಡೆಯಲಿಕ್ಕಿದೆ. 17ನೇ ತಾರೀಕಿಗೆ ನಮ್ಮದು ಪಂಚಮಿ ಉತ್ಸವ. ಆ ದಿವಸ ಒಂದು ಬಹಳ ದೊಡ್ಡ ರೀತಿಯಲ್ಲಿ ಇಲ್ಲಿ ಜನ ಸಮೂಹ ಬರುವ ಒಂದು ಭಕ್ತ ಸಮೂಹ ಬರುವ ನಿರೀಕ್ಷೆ ಇದೆ. ಆ ದಿವಸ ಬೆಳಿಗ್ಗೆ ಸುಮಾರು 4:15-5 ಗಂಟೆಗೆ ಇಲ್ಲಿ ದೇವಸ್ಥಾನದ ಒಳಗೆ ಸ್ತ್ರೀಯರಿಗೆ ಮಡಸ್ಥಾನ ಹಾಕುವಂಥ ಒಂದು ವ್ಯವಸ್ಥೆ ಇದೆ. ಅದೇ ರೀತಿ ಸಾಯಂಕಾಲ ಕೂಡ ಇಲ್ಲಿ ಸಮರಾಧನೆ ನಡೆದ ನಂತರ ಈ ಊಟ ಮಾಡಿದಂಥ ಎಲೆಯ ಮೇಲೆ ಭಕ್ತರು ಮಡಸ್ಥಾನ ಹಾಕುವಂಥ ಒಂದು ವ್ಯವಸ್ಥೆ ಕೂಡ ಇದೆ. ಇದು ಹಲವಾರು ವರ್ಷಗಳಿಂದ ನಡೆದು ಬಂದಂಥ ಒಂದು ಪದ್ಧತಿ ಮತ್ತು ಈ ಒಂದು ಸೇವೆ ಮಾಡಿದಲ್ಲಿ ಎಲ್ರಿಗೂ ಅವರವರ ಏನು ಕಷ್ಟ ದುಃಖ ಏನು ಅವರು ಪ್ರಾರ್ಥನೆ ಮಾಡ್ತಾರೆ ಅದೆಲ್ಲ ದೇವರು ನೆರವೇರಿಸಿ ಕೊಡ್ತಾರೆಂಬ ಒಂದು ಶ್ರದ್ಧೆಯಿಂದ ಜನರು ಬಂದು ಈ ಸೇವೆ ಮಾಡ್ತಾ ಇದ್ದಾರೆ. 18ನೇ ತಾರೀಕಿನಂದು ನಮ್ಮ ದೊಡ್ಡ ಕಾರ್ಯಕ್ರಮ ಷಷ್ಠಿ ಮಹೋತ್ಸವ. ಆ ದಿವಸ ಬೆಳಿಗ್ಗೆ 10 ಗಂಟೆಗೆ ನಾವು ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ನಡೀಲಿಕ್ಕಿದೆ. ಅದು ಧರ್ಮ ಎಂದು ಹೇಳ್ತಾ ಇದ್ದೇವೆ ನಾವು. ಅದೇನೆಂದರೆ ದೇವರ ಒಂದು ಪ್ರಸಾದ ರೂಪದಲ್ಲಿ ಈ ನೆರೆಕರೆಯ ಎಲ್ಲ ಜನರಿಗೆ ಜಾತಿ ಮತ ಭೇದ ಇಲ್ಲದೆ ಎಲ್ರಿಗೂ ಒಂದು ದೇವರ ಪ್ರಸಾದ ರೂಪದಲ್ಲಿ ಅಕ್ಕಿ ವಿತರಣೆ ಮಾಡುವಂಥ ಕಾರ್ಯಕ್ರಮ. ಇದು ಬೆಳಿಗ್ಗೆ 10 ಗಂಟೆಗೆ ಪ್ರಾರಂಭವಾಗ್ತದೆ. ಸಾಧಾರಣ 12 ಗಂಟೆವರೆಗೆ ಇಲ್ಲಿ ಬಂದ ಎಲ್ಲ ಭಕ್ತರಿಗೆ ಈ ಒಂದು ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಇದೆ. ಆನಂತರ ದೇವರ ಯಜ್ಞ ಉತ್ಸವ ಎಲ್ಲ ನಡೆದು ಸುಮಾರು 5 ಗಂಟೆಗೆ ದೇವರು ರಥದ ಮೇಲೆ ಬಂದು ರಥೋತ್ಸವ ನಡೀಲಿಕ್ಕಿದೆ. ಆನಂತರ ಸಾಧಾರಣ 7:30-8 ಗಂಟೆವರೆಗೆ ಬಂದ ಎಲ್ಲ ಭಕ್ತಾಭಿಮಾನಿಗಳಿಗೆ ರಥದಲ್ಲಿ ಹೋಗಿ ದೇವರ ಪೂಜೆ ಮಾಡಿ ಅವರಿಗೆ ಪ್ರಸಾದ ಪಡೆಯುವಂಥ ಒಂದು ಅವಕಾಶ ಇದೆ. ಆನಂತರ ರಾತ್ರಿ ಉತ್ಸವ ಎಲ್ಲ ನಡೆದ ನಂತರ 19ನೇ ತಾರೀಕಿಗೆ ನಮ್ಮ ಅವಭೃತ ಉತ್ಸವ ಅಂದರೆ ಓಕ್ಳಿ ಎಂದು ಹೇಳ್ತೇವೆ, ಓಕ್ಳಿ ಉತ್ಸವ ನಡೆಯಲಿಕ್ಕಿದೆ. ಆ ದಿವಸ ಸಾಧಾರಣ 1-2 ಗಂಟೆಗೆ ದೇವರು ದೇವಸ್ಥಾನದ ಗರ್ಭಗುಡಿಯಿಂದ ಹೊರಗೆ ಬಂದು ಈ ಅವಭೃತ ಉತ್ಸವ ನಡೀಲಿಕ್ಕಿದೆ. ದೇವರಿಗೆ ಓಕ್ಳಿ ಸ್ನಾನ ಮಾಡಿದ ನಂತರ ಇಡೀ ಪೇಟೆಗೆ ಹೋಗಿ ದೇವರ ಉತ್ಸವ ನಡೆಯಲಿಕ್ಕಿದೆ. ದೇವರು ಹಿಂದೆ ಬಂದ ನಂತರ ನಮ್ಮ ಶೇಷತೀರ್ಥ ಕೆರೆಯಲ್ಲಿ ದೇವರ ಸ್ನಾನ ಆಗಿ ಆ ತೀರ್ಥ ಸ್ನಾನವನ್ನು ಎಲ್ಲರೂ ಭಕ್ತರು ಅಲ್ಲಿ ಸ್ನಾನ ಮಾಡಿಕೊಂಡು ಬಂದು ಆನಂತರ ನಮ್ಮ ಈ ಧ್ವಜವನ್ನು ಕೆಳಗೆ ಇಳಿಸುವುದು, ಕೋಡಿ ಇಳಿಸುವ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆದ ನಂತರ ದೇವಸ್ಥಾನದ ಒಳಗೆ ಹೋಗಿ ನಮ್ಮ ವೈದಿಕರಿಂದ ಒಂದು ಪ್ರವಚನ ನಡೆಯಲಿಕ್ಕಿದೆ. ಆನಂತರ ಮಹಾಪೂಜೆ. ಹೀಗೆ ನಮ್ಮ ಸೃಷ್ಟಿಯ ಮುಂದಿನ 4-5 ದಿವಸ ಕಾರ್ಯಕ್ರಮ ಬಹಳ ವಿಜೃಂಭಣೆಯಲ್ಲೇ ನಡೆಯಲಿಕ್ಕಿದೆ. ಈ ಮಂಜೇಶ್ವರ ಹಾಗೂ ಎಲ್ಲ ನಮ್ಮ ಪೇಟೆಯ ಜನರು ಈ ಎಲ್ಲ ಕಾರ್ಯಕ್ರಮದಲ್ಲಿ ಬಂದು ದೇವರ ಆಶೀರ್ವಾದ ಪಡೆಯಬೇಕು. ನಿಮ್ಮ ಎಲ್ಲ ದುಃಖ ಕಷ್ಟ ನಿಮ್ಮ ಏನು ಇಚ್ಛೆ ಅದನ್ನು ದೇವರು ನಡೆಸಿಕೊಡ್ಬೇಕು ಹೇಳಿ ನಾವು ಎಲ್ಲರೂ ಪ್ರಾರ್ಥಿಸಿ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಮಂತ್ರಣ ನೀಡ್ತಾ ಇದ್ದೇವೆ.